ಸೋಮವಾರ ಸಂತೆ ಅಂತ ಬರುತ್ತೆ. ಸೋಮವಾರ ಸಂತೆಯಿಂದ ಸೋಮವಾರಪೇಟೆಗೆ ಬರಬೇಕು. ಸೋಮವಾರಪೇಟೆಯಿಂದ ಇನ್ನೊಂದು ಗರ್ವಾಲೆ ಅಂತ ಬರುತ್ತೆ. ಆ ಗರ್ವಾಲೆ ಪ್ಲೇಸಿಗೆ ಬಂದರೆ ಅಲ್ಲಿಂದ ಒಂದು 5 or 6 ಕಿಲೋಮೀಟರ್ಸ್ ಕೋಟೆ ಬೆಟ್ಟ. ರೋಡ್ ಫುಲ್ಲು ಚೆನ್ನಾಗಿದೆ. ಬಟ್ ಇದು ಪೀಕ್ ಸ್ವಲ್ಪ ಆಫ್ ರೋಡ್ ಮಾಡಬೇಕಾಗುತ್ತೆ ಅಷ್ಟೇ, ಬಿಟ್ಟರೆ ಇನ್ನೆಲ್ಲ ರೋಡ್ ಆಸಮ್ ಆಗಿದೆ. ಸೊ ನಿನ್ನೆ ರಾತ್ರಿ ಕ್ಯಾಂಪ್ ಮಾಡಿದ್ವಿ, ಹಾಗೂ ಫೈರ್ ಕ್ಯಾಂಪ್ ಹಾಕಿದ್ವಿ. ಬೆಳಗ್ಗೆ ಆ್ಯಕ್ಚುಲಿ ಸನ್ರೈಸ್ ವೆಯ್ಟ್ ಮಾಡಿ ಹಾಗೂ ಆ ಸನ್ರೈಸ್ ಟೈಮ್ ಲ್ಯಾಪ್ಸ್ ತೊಗೊಳ್ಳೋಣ ಅಂತ ಟ್ರೈ ಮಾಡಿದ್ವಿ, ಬಟ್ ಅಷ್ಟೇನು ಚೆನ್ನಾಗಿ ಬರಲಿಲ್ಲ. ಸೊ ಇವಾಗ ಹೊರಟುಬಿಟ್ಟು ಒಂದು ಫಾಲ್ಸ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಟುವರ್ಡ್ಸ್ ಬ್ಯಾಂಗ್ಳೂರು ಹೋಗೋಣ ಅಂತಿದ್ವಿ. ಮುಗಿಸ್ತಾ? ಹಾಂ, ಅಣ್ಣ ಮಾತ್ರ ನಿನ್ನೆ ರಾತ್ರಿ ಆ್ಯಕ್ಚುಲಿ ನಮಗೂ ಫೀಸ್ ಆಫ್ ಆಗಿತ್ತು ನೈಟು. ಯಾಕಂದರೆ ಭಯ ಪಡಿಸಿದ್ದು ಪ್ರತೀಕ್. ನಮ್ಮವರು ಸೌಂಡ್ ಎಫೆಕ್ಟ್ ಎಲ್ಲ ಕೊಟ್ಕೊಂಡು ಅಲ್ಲಿ ಜಸ್ಟ್ ಫೈರ್ ಕ್ಯಾಂಪ್ ಹಾಕಿದ್ದು ಇಲ್ಲಿದ್ದು. ಬಟ್ ನೈಟ್ ಮಾತ್ರ ನಮಗೂ ಆ ಸೌಂಡ್ ಎಫೆಕ್ಟ್ಗೆ ಈ ಗಾಳಿ ಇದಕ್ಕೆ ಫ್ಯೂಸ್ ಆಫ್ ಆಗೋಗಿತ್ತು. ಬಟ್ ನಮ್ಮವ್ರು ಮಾತ್ರ ಆಗಾಗ ಸೌಂಡ್ ಎಫೆಕ್ಟ್ಸ್ ಮಾಡಿ ಇನ್ನೂ ಭಯ ಬೆಳೆಸ್ತಾ ಇತ್ತು. ಡ್ಯೂಡ್ ಅವರು ಆದರೆ ಮಚ್ಚ ಇದನ್ನು ನೋಡಿ, ಇವನು ನಿನ್ನೆ ಗೊರಕೆ ಒಂದಿರಲಿಲ್ಲ, ಬಿಟ್ರೆ ಆರಾಮಾಗಿ ಮಲಗಿಬಿಟ್ಟಿದ್ದ. ಈ ಸ್ಲೆಪ್ಟ್ ಆರಾಮ್ಸೆ ಆರಾಮ್ಸೆ ಸೌಂಡ್ ಎಫೆಕ್ಟ್ಸ್. ಹಾಂ, ಮಧ್ಯೆ ಒಂದು ಸ್ವಲ್ಪ ಸುಸ್ಸು ಮಾಡೋಕ್ಕೂ ಹೊರಗೆ ಬಂದಿದ್ವಿ. ಆಗಲೂ ಸ್ವಲ್ಪ ಟಾರ್ಚ್ ಹಾಕ್ಕೊಂಡು 2 ಸರಿ ಬಂದಿದ್ವಿ ನಾವು. ನೀನಿನ್ನ ಮಲಗಿದ್ದೆ ಅಷ್ಟೇ. ನಾವು ಮಲಗಿದ್ದು ಬೆಳಗ್ಗೆ ಎದ್ದು ಆಚೆ ಬಂದಿದ್ದು. So it was a pleasant weather here. It's awesome, and this is our first camping we are doing. So this will be an awesome experience. So next time we'll again. ನೆಕ್ಸ್ಟ್ ಟೈಮ್ ಪ್ರತೀಕ್ ಭಾಯ್ ಅವರು ಸೇಮ್ ನೆಕ್ಸ್ಟ್ ಟ್ರೈಡಲ್ಲೇ ಮೀಟ್ ಆಗ್ತಾರೆ. ಕನ್ನಡದಲ್ಲಿ ಹೇಳಿ ಏನಾನು. ಕನ್ನಡ ಮೇ ಬೋಲೋ ಕುಚ್. ಕನ್ನಡ ಗೊತ್ತಿಲ್ಲ. ಏ ಚೋಡ್ಗೆ ಕುಚ್ ಬೋಲ್ನಾ. ಈ ಪ್ಲೇಸ್ ಚೆನ್ನಾಗಿತ್ತು. ಹಾಂ, ಈ ಪ್ಲೇಸ್ ಚೆನ್ನಾಗಿತ್ತು. ಮತ್ತೆ ಊಟ ಎಲ್ಲ ಹೇಗಿತ್ತು? ಊಟ ಕ್ಯಾ ಕಾನ ಊಟ ಆಯ್ತು. ಊಟ ಆಯ್ತಾ? ಇಲ್ಲ ಗುರು, ಊಟ ಆಗಿಲ್ಲ. ಗೌಡ್ರೆ ನೀವು ಹೇಳಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಕ್ಯಾಂಪಿಂಗ್. ಸೊ ನಾವು ಆ ಕಡೆ ಹೋಗಿದ್ವಿ ಕ್ಯಾಂಪ್ ಹಾಕೋಣ ಅಂತ. ಸೊ ಇಲ್ಲಿ ಆಫ್ ರೋಡ್ ನೋಡಿ ಬಂದು ವ್ಯೂಸ್ ನೋಡಿದ್ವಿ, ಸಕ್ಕತ್ತಾಗಿತ್ತು. ನಾವು ಬಂದು ಅಲ್ಲಿ ಬ್ಯಾಗ್ ಇಟ್ಟಿತ್ತು, ಅದನ್ನು ವಾಪಸ್ ತೊಗೊಂಬರೋಷ್ಟರಲ್ಲಿ ಅನ್ಫಾರ್ಚುನೇಟ್ಲಿ ಸನ್ಸೆಟ್ ಆಗ್ಬಿಟ್ಟಿತ್ತು. ಸೊ ಬೆಳಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಸನ್ರೈಸ್ ಆಗೋ ಕಡೆ ವ್ಯೂ ಇರಲಿ ಅಂತ ಹೇಳಿ ಕ್ಯಾಂಪ್ ಈ ಕಡೆ ಹಾಕಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಸನ್ ರೈಸನ್ನು ನಾವು ಟೈಮ್ ಲೆಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಫುಲ್ ಕ್ಲೌಡ್ಸ್ ಇತ್ತು, ಅಲ್ಲಿ ಫುಲ್ ಕ್ಲೌಡ್ಸ್ ಇತ್ತು. ಬಟ್ ಸಡನ್ನಾಗಿ ವಿತಿನ್ 2 minutesಲ್ಲಿ ಸನ್ರೈಸ್ ಆಗ್ಬಿಡ್ತು. ಸೊ ನಾವು ಅದನ್ನು ನೋಡ್ಕೊಳ್ಳಿಲ್ಲ. ಜಸ್ಟ್ ನಾವು ಫೈರ್ ಕ್ಯಾಂಪಿಂಗು ಮತ್ತು ಫೋಟೋಗ್ರಫಿಲಿ ಬ್ಯುಸಿ ಇದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ಇನ್ನೊಂದು ಉಲ್ಲಾಸದ ಏನಂದರೆ ನೈಟ್ ನೋಡಿ ನಾವು ಕ್ಯಾಂಪಿಂದ ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ವಿ. ಇಲ್ಲಿ ಬಿದ್ದಿರ್ತಕ್ಕಂಥ ಕಟ್ಟಿಗೆ ಇವೆಲ್ಲ ಮುರ್ಕೊಂಬಂದ ನಮ್ಮ ಉಲ್ಲಾಸೆ. ಹೋಗ್ಬಿಟ್ಟು ಎಲ್ಲ ಕಟ್ಟಿಗೆಗಳು ಆ ಎಂಡಿಗೆ ನೈಟಲ್ಲಿ ಹೋಗಿದ್ದ, ತಿರ್ಗಾ ಈ ಮರಗಳೊಳಗೆ ಹೋಗಿ ಎಲ್ಲ ಕಟ್ಟಿಗೆಗಳು ತಗೊಂಬಂದ. ಥ್ಯಾಂಕ್ಸ್ ಮಚ್ಚ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಹೇಳಲೇಬೇಕು. ಏನಂದರೆ ಆ್ಯಕ್ಚುಲಾಗಿ ನಾವು ನೈಟು ಸಂಜೆ ಬಂದಿದ ತಕ್ಷಣ ತಪ್ಪು ಮಾಡಿದ್ವಿ. ನಾವು ಆ ಗುಡ್ಡ ಇದೆಯಲ್ಲ, ಅಲ್ಲೆರಡು ಗುಡ್ಡ ಕಾಣುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ದಟ್ ನಾವು ಸನ್ಸೆಟ್ಗೆ ಎಕ್ಸ್ಪೆಕ್ಟೇಷನ್ ಲೇಟ್ ಇತ್ತು. ಬಟ್ ಇಲ್ಲಿಗೆ ಬಂದಾಗ ಸನ್ಸೆಟ್ ಟಕ ಆಗೋಯ್ತು. ನೋಡಿದ್ರೆ ನಮಗೆ ಸನ್ಸೆಟ್ಟು ಕಾಣಲಿಲ್ಲ, ಅದು ಮುಳುಗೋಯ್ತು. ಪ್ಲಸ್ ನಮಗೆ ಕಟ್ಟಿಗೆಗಳು ಬೇರೆ ಇರಲಿಲ್ಲ. ಅಂದು ಇನ್ನೊಂದೇನೆಂದರೆ ಫಸ್ಟ್ ಟೈಮ್ ಕ್ಯಾಂಪ್ ಆಗಿರೋದು ನಮ್ಮ ಮೂವರ್ಗೂ ಈ ಕ್ಯಾಂಪ್ ಹಾಕಕ್ಕೆ ಬರಲ್ಲ. ಸೊ ಯೂಟ್ಯೂಬಲ್ಲಿ ವೀಡಿಯೋ ನೋಡಿಬಿಟ್ಟು ಹೆಂಗೋ ಮಾಡಿ ಒಂದು ಕತ್ಲಲ್ಲೇ ಹೊತ್ತಿಗೆ ಕ್ಯಾಂಪ್ ಮಾಡಿದ್ವಿ. ನೆಟ್ವರ್ಕ್ ಇತ್ತು ಯೂಟ್ಯೂಬಲ್ಲಿ ವೀಡಿಯೋ ನೋಡೋಕ್ಕೆ, ಅದೊಂದು ಖುಷಿ ಆಯಿತು. ಅದಕ್ಕೊಂದು ಸಿಕ್ತು ನೆಟ್ವರ್ಕ್. ಅದಾದಮೇಲೆ ಕ್ಯಾಂಪ್ ಇದು ಫೈರ್ ಸಹ ನೈಟ್ ಆಗೋಗಿತ್ತು, ಕತ್ಲಾಗೋಗಿತ್ತು. ಟಾರ್ಚ್ ಇದ್ವು, ಟಾರ್ಚ್ ತೊಗೊಂಡೋಗಿ ಸದ್ಯ ಹಾಕಿದ್ದಾಯಿತು. ಸೊ ನಿಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮದಾದ್ರಿಂದ ನಿಮ್ಗೆ ಹೇಳೋದೇನೆಂದರೆ, ಜಾಗಕ್ಕೆ ಬಂದು ಜಸ್ಟ್ ಅನಲೈಸ್ ದ ಪ್ಲೇಸ್ ಫಸ್ಟ್ ಆ್ಯಂಡ್ ದೆನ್ ಮೇಕ್ ದ ಥಿಂಗ್ಸ್ ಅರೇಂಜ್ಡ್. ನಿಮ್ಗೆ ಫಸ್ಟು ಒಂದು ಸ್ವಲ್ಪ ಸೂರ್ಯ ಇದ್ದಾಗೇ ನೀವು ಕ್ಯಾಂಪ್ ಹಾಕ್ಕೊಂಬಿಡಿ. ಕ್ಯಾಂಪ್ ಹಾಕ್ಕೊಂಬಿಟ್ಟು ನಿಮ್ಮ ಕಟ್ಟಿಗೆಗಳನ್ನೆಲ್ಲ ಜೋಡಿಸ್ಕೊಂಬಿಟ್ರೆ ಕರೆಕ್ಟಾಗಿ ಸನ್ಸೆಟ್ ನೋಡಿಕೊಂಡು
ಏನೇನು ಬೇಕೋ ಸ್ನ್ಯಾಕ್ಸ್ ಇಟ್ಕೊಂಬಿಟ್ಟು ಕೂತ್ಕೊಬಿಟ್ರೆ ಸ್ಟಾರ್ಟ್ ಮಾಡೋದು ಪಕ್ಕ ಆಗುತ್ತೆ. ಪ್ಲಸ್ ಇನ್ನೊಂದು ಫೈರ್ ಕ್ಯಾಂಪಿಂದ ಈ ಗಾಳಿ ಡೈರೆಕ್ಷನ್ ನೋಡಿಕೊಂಡು ಸ್ವಲ್ಪ ಆಚೆಗೆ ನಿಮ್ಮ ಕ್ಯಾಂಪ್ ಇಟ್ಕೊಳ್ಳಿ, ಸೊ ದಟ್ ಫೈರ್ ಏನು ನಿಮ್ಮ ಕಡೆ ಬರ್ದಂಗಿರುತ್ತೆ. ಇನ್ನೂ ಏನನ್ನ ಪ್ರಿಕಾಷನ್ ಏನು ಅಂದರೆ ನಿನ್ನೆ ನೈಟು ಲೋಕಲ್ ಲೈಟ್ಸು ಸ್ವಲ್ಪ ಇಲ್ಲಿ ಬೇಟೆ ಆಡ್ತಿದ್ರು, ಸೊ ಗನ್ನಲ್ಲೆಲ್ಲ ಶೂಟ್ ಮಾಡ್ತಿದ್ರು. ಸೊ ನಮಗೆ ಸ್ವಲ್ಪ ಭಯ ಆಯ್ತು ನಮಗೆ. ಇಲ್ಲೊಂದೆರಡು ಶಾಟು ಮತ್ತು ಅಲ್ಲಿ ತಿರ್ಗಾ ವಾಪಸ್ ಬಂದರು, ಅವಾಗ ಸ್ವಲ್ಪ ಭಯ ಆಯಿತು. ನಮ್ಮ ಕಡೆ ಎಲ್ಲರೂ ಬುಲೆಟ್ ಬಂದು ಎಲ್ಲರೂ ಸೊ ಅದೊಂದು ಅಷ್ಟೇ. ಸೊ ಆಮೇಲೆ 9 o'clock ಎಲ್ಲ ಹೊರಟ್ಬಿಟ್ರು ಅವರು. ಸೊ ಆಮೇಲೆ ಸ್ವಲ್ಪ ಕೂಲ್. ಮತ್ತು ಇನ್ನೊಂದೇನೆಂದರೆ ಜಸ್ಟ್ ಇದೇ ಆ ಕಡೆ ಕಾಣ್ತಿದೆಯಲ್ಲ ರೋಡು, ಅಲ್ಲಿಂದ ಸ್ವಲ್ಪ ಆಫ್ ರೋಡಿಂಗ್ ಇದೆ. ಒಬ್ಬ ಯಾವನೋ ಬೈಕ್ ತೊಗೊಂಡು ಬಂದ, ಒಂದು 5 ನಿಮಿಷ ತಿರ್ಗಾ ನಮ್ಮದು ಆಫ್ ಆಗೋಗಿತ್ತೆಲ್ಲ ನಮ್ಮ ವಾರ ಮಕ್ಕ ನೋಡ್ಕೊಂಡು ಕೂತಿದ್ವಿ. ಬಟ್ ಸ್ಟಿಲ್ ನೈಸ್ ಎಕ್ಸ್ಪೀರಿಯನ್ಸ್. ಕೋಟೆ ಬೆಟ್ಟ ನಾನು ಬ್ಯಾಕ್ 2 years ಬ್ಯಾಕ್ ಬಂದಿದ್ದೆ ಒಂದು ಸಾರಿ, ಬಟ್ ಕಾರಲ್ಲಿ ಬಂದಿದ್ವಿ. ವಿ ನೆವರ್ ಸ್ಟೇಡ್ ಹಿಯರ್. ಬಟ್ ಇವಾಗ ಸ್ಟೇ ಆಗಿ ಸ್ವಲ್ಪ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಐ ಹೋಪ್ ಇಟ್ ವಿಲ್ ಲಾಸ್ಟ್ ಫಾರ್ ಎವರ್. Isn't it, Mr. Prateek bhai? Yes. Does these memories will last forever? Obviously. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಎಂಜಾಯ್ ಮಾಡಿ. ಇವಾಗ ನೆಕ್ಸ್ಟ್ ಒಂದು ಫಾಲ್ಸ್ಗೆ ಹೋಗ್ತೀವಿ. ಅಲ್ಲೇ ಎಲ್ಲ ತೊಳ್ಕೊಳ್ಳೋದು, ಯಾಕಂದ್ರೆ ನಮ್ಗೆ ಇಲ್ಲಿ ಯಾವ ಫೆಸಿಲಿಟೀಸ್ ಇಲ್ಲ. ಸೊ ಫಾಲ್ಸ್ಗೆ ಹೋಗಿ ಅಲ್ಲಿ ರೆಡಿಯಾಗಿ ಫಾಲ್ಸ್ ಹತ್ರ ಮೀಟ್ ಆಗೋಣ. ಬ್ರೇಕ್ ಕ್ಯೂ ಲಗಾ ರहे हो? ಸ್ಟಾರ್ಟ್ नहीं किया था. ಓಕೆ, ದಿಸ್ ಇಸ್ ಕೋಟೆ ಬೆಟ್ಟ. ಈ ಗುಡಿ ಹತ್ರಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲೇ ಸುರ್ಲಭಿ ಫಾಲ್ಸ್ ಅಂತ ಇದೆ, ಒಂದು 10 kilometers, ಅಲ್ಲಿಗೆ ಹೋಗೋಣ. ನಡಿಯೋ. ಫಸ್ಟ್ ಗೇರಲ್ಲಿ ಹಾಕ್ಬಿಟ್ರೆ ಒಳ್ಳೆ ಕಂಟ್ರೋಲ್ ಸಿಗುತ್ತೆ ನೋಡಿ. ಚಲೋ. ನಾವು ಮಾಡಿದ್ದು ಕ್ಯಾಂಪಲ್ಲಿ ನಿಮಗೆ ಗುಡಿ ಬೇಕಂದರೆ ಇನ್ನೊಂದು ಸ್ವಲ್ಪ ಇಲ್ಲೇ ಒಂದು 500 meters ಹೋದರೆ ನಿಮಗೆ ಗುಡಿ ಸಿಗುತ್ತೆ. ಅಷ್ಟು ಈಸಿಯಾಗೆ ಇದೆ ನೋಡಿ ನಮ್ಮ ಕೋಟೆ ಬೆಟ್ಟ. ಆ್ಯಕ್ಚುಲಿ ನೆನ್ನೆ ಇಲ್ಲೇ ಕ್ಯಾಂಪ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಈ ಜಾಗ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲೆಲ್ಲ ತಿಂದು ತೇಗಿರೋದೆಲ್ಲ ಬಿಸಾಕೋಗಿದೆ. ಸ್ವಲ್ಪ ಸುಟ್ಟಾಗ ನನ್ನ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ನೋಡಿ ಎಲ್ಲ ಬಾಟಲ್ಸು. ಈ ಊರಿನ ಜನನೇ ಇಲ್ಲಿ ಬಂದು ಜಾತ್ರೆ ಮಾಡ್ತಾರಲ್ಲ, ಆ ಜಾತ್ರೆ ಮಾಡಿರೋ ಜನ. ಇಲ್ಲಾಂದರೆ ಯಾವುದೋ ಮದುವೆ ಏನೋ ಮಾಡಿರ್ತಾರೆ ಕಾರ್ಯ, ಅವರೆಲ್ಲ ಈ ಥರ ಬಿಟ್ಟೋಗಿರ್ತಾರೆ. ಅಷ್ಟು ಭಯವಾಗಿದ್ರೆ ಅಲ್ಲೂ ಕೇಜ್ ಹಾಕ್ಬಿಟ್ಟವ್ರೆ. ಗುರು ಹಂಗೆ ಮಾಡಬೇಕು. ಮಧ್ಯಾಹ್ನ ಈ ಕಡೆ ಫಿಶ್ ಸಿಕ್ಕಿದ್ರೆ ಫಿಶ್ ಹೋಗ್ಬಿಡೋದಲ್ಲ. ಹಲೋ, ಆಲ್ಸೋ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಈಗ ಮಾದಾಪುರಕ್ಕೆ ಬಂದಿದ್ವಿ. ಆ್ಯಕ್ಚುಲಿ ಫ್ಯೂಯಲ್ ಕಮ್ಮಿ ಇದ್ದಿದ್ದರಿಂದ ಮಾದಾಪುರಕ್ಕೆ ಬಂದು ಮಾದಾಪುರದಲ್ಲೇ ಫ್ಯೂಯಲ್ ಹಾಕ್ಸ್ಕೊಂಡ್ವಿ. ಈಗಿನ್ನು ಟಿಫನ್ ಮಾಡಿದ್ವಿ. ಈಗ ಸೀದಾ ಕೋಟೆ ಅಬ್ಬೆ ಫಾಲ್ಸ್ಗೆ ಹೋಗ್ತೀವಿ. ಇನ್ನೊಂದು ಸುರ್ಲಭಿ ಫಾಲ್ಸ್ ಅಂತ ಹೋಗಬೇಕಿತ್ತು, ಬಟ್ ಮಾದಾಪುರಕ್ಕೆ ಬಂದಿದ್ದರಿಂದ ಇಲ್ಲಿಂದ ಜಸ್ಟ್ 14 kilometers ಕೋಟೆ ಅಬ್ಬೆ ಫಾಲ್ಸ್ ಅಂತ. ಇಟ್ಸ್ ನಾಟ್ ಆ್ಯನ್ ಅಬ್ಬೆ ಫಾಲ್ಸ್, ಇಟ್ಸ್ ಕೋಟೆ ಅಬ್ಬೆ ಫಾಲ್ಸ್.
ಓಕೆ. ಇಷ್ಟೊಂದು ಚಳಿ ಇದೆ ಇದು. देख के उधर भी ಕಲ್ಲಿತ್ತು. ಹಾಯ್ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಈಜಾಡಿದ್ದಾದಮೇಲೆ ಸ್ವಲ್ಪ ಹೊತ್ತಲ್ಲ, ಒಂದು 2 ಗಂಟೆ ಈಜಾಡಿದ್ದಾದಮೇಲೆ ಆರಾಮಾಗಿ 1 ಗಂಟೆ ಮಲಗಿದ್ವಿ ಇಲ್ಲೇ. ಇಲ್ಲೆಲ್ಲ ಶೇಡ್ಸ್ ಇತ್ತು ಆ್ಯಕ್ಚುಲಿ. ಈ ಶೇಡ್ ನೋಡಿದ್ರೆ ನಾವು ಇಲ್ಲಿ ಮಲಗಿದ್ವಿ ಈ ಪ್ಲೇಸಲ್ಲಿ. ಆವಾಗ ಇಲ್ಲೆಲ್ಲ ನೆರಳಿತ್ತು. ಈಗ ನೆರಳು ಆ ಕಡೆ ಹೊರಟೋಗಿದೆ. ಅದೇ ತಂದಿದ್ದ ಮ್ಯಾಟ್ಸ್ ಯೂಸ್ ಮಾಡಿಕೊಂಡು ಇಲ್ಲೇ ಮಲ್ಕೊಂಡಿದ್ವಿ ಒಂದು 1 ಗಂಟೆ. ಈಗೊಂದು 3:30 ಆಗಿದೆ. ಇಲ್ಲಿಗೆ ನಾವು ಬಂದಿದ್ದು ಆ್ಯಕ್ಚುಲಿ 1 ಗಂಟೆ ಹಂಗೆ. ಈಗೊಂದು 3:30 ಆಗಿದೆ. ಈಗ ಇಲ್ಲಿ ಬಿಡ್ತೀವಿ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಮಡಿಕೇರಿ. ಸೊ ಈಗ ಇಲ್ಲಿ ಬಿಟ್ಬಿಟ್ಟು ಒಂದು ಸ್ವಲ್ಪ ಆನ್ ದ ವೇ ಏನನ್ನ ತಿನ್ಕೊಂಡು ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಲ್ಲ ವೀಡಿಯೋಸ್ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೂ ಟಿಲ್ ಬ್ಯಾಂಗ್ಳೂರ್,
ಇನ್ನೂ ಏನೇನಾಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಕೀಪ್ ಸಪೋರ್ಟಿಂಗ್, ವೆಯ್ಟ್ ಫಾರ್ ದ ನೆಕ್ಸ್ಟ್ ವೀಡಿಯೋ. ಬಾಯ್. ಈ ನಾವು ಬೈಕ್ ಸ್ಟಾಪ್ ಮಾಡಿರೋ ಸ್ಥಳ ನೋಡಿ ಸಖತ್ತಾಗಿದೆ. ಹೀಗೆ ಹೋಗ್ಬಿಟ್ರೆ ಈಜಾಡಕ್ಕೆ चलते क्या है भाई? चलेंगे आफ्टर गुड ब्रेक. चलो गुड ಹೋಟೆಲ್ ಕ್ರೌನ್ ಗ್ರ್ಯಾಂಡ್ಸ್ ಒಂದು ಮಡಿಕೇರಿಯಿಂದ ಒಂದು 10 ಕಿಲೋಮೀಟ್ರ್ ಇರ್ಬೋದು. ಮಡಿಕೇರಿ ಟು ಬೆಂಗಳೂರು ಬರ್ಬೇಕಾದ್ರೆ ಲೆಫ್ಟಲ್ಲೇ ನಿಮಗೆ ಸಿಗುತ್ತೆ. ನಾಟ್ ದಟ್ ಮಚ್ ಬಟ್ ಬೆಟರ್ ದೆನ್ ಅದರ್ ರೆಸ್ಟೋರೆಂಟ್ಸ್. ಫೀಲು ಈಗ ಬೆಂಗಳೂರು ಕಡೆಗೆ ಪಯಣ.